ಮಕ್ತಬ್ದಾರೆ ಹರ್ಕಂ ಕುರಾನ್ ಪಠಣ ಶಾಲೆಯ 3ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಡಿಸೆಂಬರ್ 24ರಂದು ಸಂಜೆ 5 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಫೀಜ್ ಸೈಯದ್ ಶಂಶೀರ್ ಸಾಬ್ ಜಾಗೀರದಾರ್ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಅಮೀದಾ ಮಸೀದಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಕಾರ್ಯಕ್ರಮವು ಮಾನ್ವಿ ಪಟ್ಟಣದ ನೇತಾಜಿ ಶಾಲೆ ಪಕ್ಕದಲ್ಲಿರುವ ಅಮೀದಾ ಮಸೀದಿಯ ಬಳಿ ಜರುಗಲಿದ್ದು, ಅಂದು ಬೆಂಗಳೂರಿನಿಂದ ಹಜರತ್ ಮೌಲಾನಾ ಮುಫ್ತಿ ಇಫ್ತಾಕರ್ ಹಾಗೂ ನಾನಾ ಭಾಗದಿಂದ ಗಣ್ಯಾತಿ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಇಂದು ಮಾನ್ವಿ ನಗರದಲ್ಲಿ ಮಕ್ತಬ್ ದಾರಿ ಅರ್ಕಂ ಮಸೀದಿ ಹಮೀದಾ ವತಿಯಿಂದ 3ನೇ ವಾರ್ಷಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವು ಡಿಸೆಂಬರ್ 24ರಂದು ಮಂಗಳವಾರ ಸಾಯಂಕಾಲ 5 ಗಂಟೆಯಿಂದ ಆರಂಭಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವ ಹಜರತ್ ಮೌಲಾನಾ ಮುಫ್ತಿ ಇಫ್ತಿಖಾರ್ ಅಹಮದ್ ಸಾಹಬ್ ಹಾಗೂ ಹಜರತ್ ಮೌಲಾನಾ ಮುಷ್ತಾಕ್ ಗುಂಡು ಅಹಮದ್ ಸಾಹಬ್ ಅವರು ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಹಜರತ್ ಮೌಲಾನಾ ಮೊಹಮ್ಮದ್ ಮುರ್ತುಜಾ ಖಾನ್ ಸಾಬ್ ಬಳ್ಳಾರಿ ಇವರು ವಹಿಸಿದ್ದಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳು ಮತ್ತು ಮುಖ್ಯ ಅತಿಥಿಗಳ ಭಾಷಣವನ್ನು ಇರುತ್ತದೆ. ತಾವುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಕಾರ್ಯಕ್ರಮ ಮಾನ್ವಿಯಲ್ಲಿ ನಡೀತಾ ಇದೆ. ಯಾವ ಏರಿಯಾದಲ್ಲಿ? ಇದು ಮಸೀದಿ ಹಮೀದಾ ನೇತಾಜಿ ಹತ್ತಿರ ಇರುತ್ತೆ. ಈಗ ಸಾಯಂಕಾಲ ನಡೆಯುತ್ತೆ ಈ ಕಾರ್ಯಕ್ರಮ 5 ಗಂಟೆಗೆ. ಡಿಸೆಂಬರ್ 24ರಂದು ನಡೆಯುವ ಕಾರ್ಯಕ್ರಮದಲ್ಲಿ ಮಹಿಳೆಯರು ಸಹ ಭಾಗವಹಿಸಬಹುದು. ಅವರಿಗಾಗಿ ಪ್ರತ್ಯೇಕತೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹೀಗಾಗಿ ಮಾನ್ವಿಯ ಮುಸ್ಲಿಂ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು.